ನಮ್ಮ ತಂದೆಯವರು 30 ವರ್ಷದಿಂದ ಈ ಭಾಗದಲ್ಲಿದ್ದಾರೆ. ಹಳೆ ಕಾಂಗ್ರೆಸ್ ಲೀಡರ್ ಅವರು. ಸುಮಾರು ಹುದ್ದೆಗಳು ಬಂದಿದೆ, ಹೋಗಿದೆ, ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಗಣೇಶ ಹಬ್ಬ ಬರ್ಬೋದು, ರಂಜಾನ್ ಬರ್ಬೋದು, ಬಕ್ರೀದ್ ಬರ್ಬೋದು, ದೀಪಾವಳಿ ಬರ್ಬೋದು, ಹಿಂದೂ ಬಾಂಧವರು ಮುಸ್ಲಿಮ್ಸ್ ಎಲ್ಲ ಸೇರಿ ಒಗ್ಗಟ್ಟಿನಿಂದ ಹಬ್ಬ ಮಾಡ್ತಾ ಇದ್ವಿ. ಈಗ ಒಂದು ಕಳೆದ 10 ವರ್ಷದಿಂದ ನಾನು ನಮ್ಮ ವಾರ ಇದೆ, ಎಲ್ಲಾ ಭಾಗದಲ್ಲೂ ಪಕ್ಕದ ವಾರವ್ರಿಗೆ ಕರ್ಸಿ ಹಬ್ಬ ಮಾಡುವ ಅವ್ರಿಗೆ ನಮ್ಮ ಸಹಾಯ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಈಗ ಏನಂದ್ರೆ ಈಗೇನು ಎಲ್ಲರಿಗೂ ಒಂದು ಆಸೆ ಆಕಾಂಕ್ಷೆ ಅಂತ ಇರುತ್ತೆ. ಅದೇ ರೀತಿ ನಮ್ಮ ಫ್ಯಾಮಿಲಿ ಕೂಡ ಬಹಳಷ್ಟು ಬಡವರಿಗೆ ಸಹಾಯ ಮಾಡಿಕೊಂಡು ಒಂದು ಸಮಾಜ ಸೇವೆಯನ್ನು ಮಾಡ್ತಾ ನಮ್ಮ ಫ್ಯಾಮಿಲಿ ಬಂದಿದೆ. ಈಗೇನು BBMP GBA ಅನ್ನೋದು ಇದಾಗಿ ಮಾಡಿದ್ದಾರೆ. ಅದರಲ್ಲಿ ವಾರ್ಡ್ ನಂಬರ್ 70 ಅಂತ ದೇವಸಂದ್ರ ಅಂತ ಆಗಿದೆ. ಅದರಲ್ಲಿ ನಮಗೂ ಸಹ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ಸಹ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ. ನಮ್ಮ ನಾಯಕರಾದಂತಹ MLC ನಾರಾಯಣ ಸಂಪನ್ನ ಅವರ ಮುಖಾಂತರದಿಂದ ಅವ್ರ ಪಕ್ಷಕ್ಕೆ ಅವ್ರ ಕಡೆಯಿಂದ ನಾನು ಹೇಳ್ತಿದ್ದೀನಿ. ನನ್ನ ಮಾಡಿರೋ ಕೆಲಸವನ್ನು ಪಕ್ಷದ ಮುಂದೆ ಇಟ್ಟಿದ್ದೀನಿ. ಬಡವರ ಪರ ಇದ್ದೀನಿ, ಬಡವರ ಪರ ಕೆಲಸ ಮಾಡಿದ್ದೀನಿ. ಕಳೆದ 3 ವರ್ಷದ ಮುಂಚೆ ಒಂದು TV ಸರ್ವೆ ಮಾಡಿದ್ರು. ಈಗ ನಾವು ಇಲ್ಲಿ 3 ಜನ ಪ್ರಬಲವಾಗಿ ಫೈಟ್ ಮಾಡ್ತಾ ಇದ್ದೀವಿ. 3 ಜನ ಅರ್ಹರಿದ್ದಾರೆ, ಅರ್ಹರಿಲ್ಲ ಅಂತಲ್ಲ, 3 ಜನ ಅರ್ಹರಿದ್ದಾರೆ. ಹಾಗೆ ಎಲ್ಲಾ ಸಮುದಾಯ ಬೇಕು. ಆ ಸಮುದಾಯ ದಾರ ಅಂತಾನೆ ದೀಪಾವಳಿ ಮಾಡ್ತಾ ಇರೋದು ನಾವು. ನಮ್ಮ ಸಮುದಾಯ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ನಮಗ್ ಒಂದು ಅವಕಾಶ ಮಾಡ್ಕೊಡ್ಬೇಕು, ಈ ಭಾಗದಲ್ಲಿ ನಾವು ಆಗ್ಬೇಕು ಅಂತ ನಮ್ಮ ಪಕ್ಷಕ್ಕೆ ನಮ್ದೇ ಆದಂತ ಒಂದು ಇದನ್ನು ಫೈಟ್ ಅನ್ನು ಮಾಡ್ತಾ ಇದ್ದೀವಿ. ಇವತ್ತು 2,000 ಜನಕ್ಕೆ ಸೀರೆ, 2,000 ಜನಕ್ಕೆ ಪಟಾಕಿ ಕೂಡ ಮಾಡಿದ್ದೀವಿ. ಅದೇ ರೀತಿಯಾಗಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಜಾರಿಗೆ ಶರೀಫ್ ಅಂತ ನಾವು ಕಳೆದ 30 ವರ್ಷದಿಂದ ಮಾಡ್ಕೊಂಡ್ ಬರ್ತೀವಿ. ನಮ್ಮ ಮನೆ ದೇವರ ಪೂಜೆ ಅದು. ಆ ಪೂಜೆಯನ್ನು ಸಹ ಮಾಡಿದ್ರೆ ಪೂಜೆ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ನಾನು ಪಕ್ಷಕ್ಕೆ ಇಷ್ಟೇ ಕೇಳ್ಕೊಂತೀನಿ, ನಮ್ಮ ನಾಯಕರು ನಾರಾಯಣ ಸಾಮಣ್ಣ ಅವ್ರ ಮೂಲಕ ನಾವು ಕೇಳಿದ್ದೀವಿ. ನಮ್ಮ ಕ್ಷೇತ್ರದ ನಾಯಕರಾದ ಬಾಬಣ್ಣ ಅವ್ರಿಗೂ ಅಷ್ಟೇ, ಪೂರ್ಣಿಮಾ ಮೇಡಮ್ ನಮ್ಮ ಕ್ಷೇತ್ರದ ಅವರು ನಾಯಕರೇ, ಅವ್ರಿಗೂ ಅಷ್ಟೇ, ಎಲ್ಲರಿಗೂ ಒಂದೇ ಒಂದು ಅಕ್ರಮ್ ಅಂತ ಈ ಭಾಗಕ್ಕೆ ಉದಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೇನೆ. ಏನಿವತ್ತು ನೀವೆಲ್ಲ ಜನಸಾಮಾನ್ಯ ನೋಡ್ತಾ ಇದ್ದೀರಾ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಬೆಂಗಳೂರು ಪೂರ್ವ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಈ ಭಾಗದ ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾದ ವಸೀಂ ಪಾಚಾರ್ ಅವರು, ಇವರ ಅಧ್ಯಕ್ಷತೆಯಲ್ಲಿ, ಇವರ ಒಂದು ನಾಯಕತ್ವದಲ್ಲಿ ನಾವು ಇವತ್ತಿನ ದಿನ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದೀವಿ. ನಮ್ಮ ಎಲ್ಲಾ ಹಿಂದೂ ಬಾಂಧವರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಈ ಭಾಗದ ಜನಗಳಿಗೆ ವಿಶೇಷವಾಗಿ ಇದು ಇವತ್ತಿನ ದಿನ ಒಂದು ಸುಮಾರು 2,000 ಪಟಾಕಿ ಮತ್ತು 2,000 ಸೀರೆ ಹಂಚುವ ಮುಖಾಂತರವಾಗಿ ಮತ್ತು 5,000 ಜನಗಳಿಗಿಂತ ಜಾಸ್ತಿ ಊಟ ಮಾಡುವುದು ಅಷ್ಟು ಯೋಚನೆ ಇವತ್ತಿನ ದಿನ ಮಾಡಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲಾ ನನ್ನ ಕರ್ನಾಟಕ ರಾಜ್ಯದ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಹೇಳ್ತಾ ಇಲ್ಲ, ಒಂದು ಕಾರ್ಯಕರ್ತ ಹೇಳ್ತಾ ಇದ್ದೀನಿ, ಅವ್ರಿಗೆ ಈ ಭಾಗದಲ್ಲಿ ಮುಸ್ಲಿಂ ಬಾಂಧವರೆಲ್ಲ ಜಾಸ್ತಿ ಆದ್ರಿಂದ ನಮ್ಮ ಮುಸ್ಲಿಂ ಅವರಿಗೆ ಜವಾಬ್ದಾರಿ ನಮ್ದಿರುತ್ತೆ. ನೋಡಿ, ಮುಂದಕ್ಕೆ ಏನ್ ಬೇಕೋ ಅವ್ರಿಗೆ ನಾವೆಲ್ಲ ಸಹಾಯ ಮಾಡ್ತೇವೆ. ನೋಡಿ, ನಮ್ಮ ಜನ ಬಾಡಿ ಎಲ್ಲರೂ ಸೇರಿಬಿಟ್ಟು ಜವಾಬ್ದಾರಿ ವಸೀಂ ನಮ್ಮ ಜವಾಬ್ದಾರಿ ಇರುತ್ತೆ. ಮುಂದಕ್ಕೆ ಇನ್ನೊಂದೇನಂದ್ರೆ ನಮ್ಮ ಪೂರ್ಣಿಮಾ ಸರ್ವೆ ಮಾಡಿ ಮುಂದಕ್ಕೆ ಸರ್ವೆದಲ್ಲಿ ಯಾರ ಹೆಸರು ಇನ್ನೊಂದೇನಂದ್ರೆ ನಮ್ಮ ವಸೀಂ ಒಂದೇ ಕೆಲಸ ಮಾಡಲ್ಲ. ಯಾಕಂದ್ರೆ ಗಣೇಶ ಹಬ್ಬ ಬಂದ್ರೆ ಗಣೇಶಗಳು ಹಾಕ್ತಾರೆ, ದೀಪಾವಳಿ ಬಂದ್ರೆ ಪಟಾಕಿ ಸೀರೆ ಹಾಕ್ತಾರೆ, ಮತ್ತೆ ಶಿವರಾತ್ರಿ ಬಂದ್ರೆ ಕೋಳಿಗಳು ಅದು ಇದು ಹಾಕ್ತಾರೆ, ಮತ್ತೆ ರಂಜಾನ್ ಬಂದ್ರೆ ಎಲ್ಲಾರ್ಗು ಊಟ ಹಾಕ್ತಾರೆ. ಅವರೆಲ್ಲ ಜನ ಸೇವೆ ಮಾಡ್ಕೊಂಡ್ ಬರ್ತಾರೆ. ಮುಂದಕ್ಕೆ ಒಂದು ಅವಕಾಶ ಕೊಟ್ಟರೆ